ಮಳೆಗಾಲ ಶುರುವಾಯ್ತಲ್ವಾ? ಹಾಗಾದರೆ ಕಾಮನಬಿಲ್ಲಿನ ಕಥೆ ಕೇಳ್ತೀರಾ? ಒಮ್ಮೆ ಎಲ್ಲ ಬಣ್ಣಗಳ ನಡುವೆ ಜಗಳವಾಯಿತು. ಪ್ರತಿಯೊಂದು ಬಣ್ಣವೂ ತಾನೇ ಉತ್ತಮ ಎಂದು ಹಕ್ಕು ಸಾಧಿಸುವ ಪ್ರಯತ್ನ ಮಾಡಿತು. ಹಸಿರು, ನಾನು ಜೀವನದ ಭರವಸೆ ಮತ್ತು ಪ್ರತೀಕ. ಅದರಿಂದಲೇ ನನ್ನನ್ನು ಹುಲ್ಲು ಹಾಗೂ ಗಿಡಮರಗಳಿಗಾಗಿ ಆಯ್ಕೆ ಮಾಡಲಾಗಿದೆ. ನಾನಿಲ್ಲದಿದ್ದರೆ ಜೀವವಿಲ್ಲ ಎಂದಿತು. ನೀಲಿ ಬಣ್ಣ ಅದನ್ನು ತಡೆದು, ನೀನು ಕೇವಲ ಭೂಮಿಯ ಬಗ್ಗೆ ಯೋಚಿಸುತ್ತಿದ್ದೀಯಾ? ಆಕಾಶ ಮತ್ತು ಸಮುದ್ರದ ಬಗ್ಗೆಯೂ ಸಹ ಗಮನ ಕೊಡು. ನೀರೇ ಜೀವಕ್ಕೆ ಮೂಲ. ಮೋಡ ನೀಲಿ ಬಣ್ಣದ ಸಮುದ್ರದಿಂದ ಅದನ್ನು ಆಗಸಕ್ಕೆ ತಂದಿದೆ. ನೀಲಿಯ ಆಕಾಶ ಎಲ್ಲರಿಗೂ ಜಾಗ, ಶಾಂತಿ, ನೆಮ್ಮದಿ ತಂದಿದೆ. ನಾನಿಲ್ಲದೆ ಯಾರಿಗೂ ನೆಲೆಯಿಲ್ಲ ಎಂದು ಘೋಷಿಸಿತು. ಅದಕ್ಕೆ ಉತ್ತರವಾಗಿ ಹಳದಿ, ನೀನು ತುಂಬ ಗಂಭೀರ. ನಾನು ನಗು, ಸಂತೋಷ ಮತ್ತು ಹುರುಪನ್ನು ತರುತ್ತೇನೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವೂ ಹಳದಿ. ನಾನಿಲ್ಲದೆ ಆನಂದವಿಲ್ಲ ಎಂದಿತು. ಕೇಸರಿಯೂ ತನ್ನನ್ನು ತಾನೇ ಹೊಗಳಿಕೊಂಡಿತು. ನಾನು ಆರೋಗ್ಯ ಮತ್ತು ಶಕ್ತಿಯ ಸಂಕೇತ. ನಾನು ಸ್ವಲ್ಪ ವಿರಳ, ಆದರೆ ಅಮೂಲ್ಯ. ವಿರಳ ಎಂದರೆ ಏನು ಗೊತ್ತಾ? ವಿರಳ ಎಂದರೆ ಅಪರೂಪ, ಸಾಧಾರಣವಾಗಿ ಕಾಣದೇ ಇರುವುದು. ಇದೇ ಅರ್ಥದಲ್ಲಿ ನಾನು ಯಾವಾಗಲೂ ಕಾಣಲು ಸಿಗುವುದಿಲ್ಲ. ಆದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ನನ್ನ ಅಂದಕ್ಕೆ ಸರಿಸಾಟಿ ಇಲ್ಲ ಎಂದು ಕೇಸರಿ ಬಣ್ಣ ಹೇಳಿತು. ಕೆಂಪು ಬಣ್ಣವೂ ಹಿಂಜರಿಯಲಿಲ್ಲ. ನಾನು ನಿಮ್ಮೆಲ್ಲರಿಗಿಂತಲೂ ಉತ್ತಮ. ರಕ್ತದ ಬಣ್ಣ ನನ್ನದು. ನನ್ನಿಂದಲೇ ಜೀವವಿರುವುದು. ನಾನು ಧೈರ್ಯ ಮತ್ತು ಅಪಾಯದ ಸಂಕೇತ ಎಂದಿತು. ಬಣ್ಣಗಳ ಜಗಳ ಹೀಗೇ ನಡೆಯುತ್ತಿದ್ದಾಗ ಥಟ್ಟನೆ ಬಿಳಿ ಬಣ್ಣದ ಮಿಂಚೊಂದು ಬಂತು. ಗುಡುಗಿನಿಂದ ಆಗಸದ ಕೂಗು ಎಲ್ಲರನ್ನೂ ನಡುಗಿಸಿತು. ಅದರ ಜೊತೆಗೆ ನಿರಂತರವಾಗಿ ಜೋರು ಮಳೆಯೂ ಬಂತು. ಬಣ್ಣಗಳೆಲ್ಲವೂ ಹೆದರಿ ಸಾಂತ್ವನಕ್ಕಾಗಿ ಪರಸ್ಪರ ಅಪ್ಪಿಕೊಂಡವು. ಮಳೆಯು ತನ್ನ ರಭಸ ಕಡಿಮೆ ಮಾಡಿ, ನೀವೆಲ್ಲರೂ ಹೀಗೇಕೆ ನಾನು ಹೆಚ್ಚು ನೀನು ಹೆಚ್ಚು ಎಂದು ಜಗಳವಾಡ್ತೀರಾ? ಸೃಷ್ಟಿಕರ್ತ ಎಲ್ಲರನ್ನೂ ಒಂದು ವಿಶೇಷತೆಯೊಂದಿಗೆ ರಚಿಸಿದ್ದಾನೆ. ನಿಮ್ಮೆಲ್ಲರ ವಿವಿಧತೆಗೂ ಕಾರಣವಿದೆ. ಎಲ್ಲರೂ ಒಟ್ಟಾಗಿ ನನ್ನ ಜೊತೆಗೆ ಬನ್ನಿ. ಅವನು ನಿಮ್ಮನ್ನು ಆಕಾಶದುದ್ದಕ್ಕೂ ಬಿಲ್ಲಾಗಿ ಹರಡುತ್ತಾನೆ. ಇದು ಆತನಿಗೆ ನಿಮ್ಮೆಲ್ಲರ ಮೇಲಿರುವ ಸಮಾನ ಪ್ರೀತಿಯ ಸಂಕೇತ. ನೀವೆಲ್ಲರೂ ಶಾಂತಿ, ಸಾಮರಸ್ಯದಿಂದ ಆಕಾಶದಲ್ಲಿ ಒಂದಾಗಿರುವುದು ಭರವಸೆಯ ಪ್ರತೀಕ. ಯಾವಾಗ ಪ್ರಪಂಚವನ್ನು ಸ್ವಚ್ಛ ಮಾಡಲು ಇಚ್ಛಿಸುತ್ತಾನೋ ಆಗ ಆತ ನಿಮ್ಮನ್ನು ಕಾಮನಬಿಲ್ಲಾಗಿ ಆಗಸದಲ್ಲಿ ಅಲಂಕರಿಸುತ್ತಾನೆ. ಅದನ್ನು ನೋಡಿ ಜನರು ಪ್ರಶಂಸಿಸುತ್ತಾ ಪ್ರೀತಿ, ವಿಶ್ವಾಸ ಮತ್ತು ನೆಮ್ಮದಿಯ ಜೀವನ ನಡೆಸುವುದು ಆತನ ಉದ್ದೇಶ. ಒಂದಕ್ಕೊಂದು ಪರಸ್ಪರ ನಿಂದಿಸದೆ ನಿಮ್ಮೆಲ್ಲರನ್ನೂ ಒಟ್ಟಾಗಿ ಚಂದದ ಕಾಮನಬಿಲ್ಲಿನಂತೆ ಕಂಡು ಜೊತೆಯಾಗಿ ನಡೆಯುವ ಪ್ರೇರಣೆ ನಿಮ್ಮಿಂದ ಪಡೆಯುವುದು ಸೃಷ್ಟಿಕರ್ತನ ಆಶಯ ಎಂದು ಮಳೆರಾಯ ವಿವರಿಸುತ್ತಾನೆ. ಇದರಿಂದ ನಾವು ತಿಳಿಯುವುದು ಏನು ಹೇಳಿ? ಎಲ್ಲರೂ ಪ್ರತಿಯೊಬ್ಬರ ಪ್ರತಿಭೆಯನ್ನು ಪ್ರಶಂಸಿಸುತ್ತಾ ಅಸೂಯೆ ಇಲ್ಲದೆ ಒಂದಾಗಿ ನಡೆಯುವುದರಿಂದ ಜೀವನ ಸರಾಗ ಮತ್ತು ಸುಂದರವಾಗುತ್ತದೆ. ಕಾಮನಬಿಲ್ಲಿನ ಕಥೆ ಎಷ್ಟು ಸುಂದರವಾಗಿತ್ತಲ್ವಾ? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.